ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ತಕ್ಕಂತಹ ತರಕಾರಿಗಳು ಯಾವ್ಯಾವುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಯಾಕೆಂತಂದರೆ ತರಕಾರಿಗಳನ್ನ ಸೇವನೆ ಮಾಡ್ತಿರ್ತೀವಿ, ಆಹಾರ ಸೇವನೆ ಮಾಡ್ತಿರ್ತೀವಿ, ಆದರೆ ಆಹಾರ ಸರಿಯಾಗಿ ಜೀರ್ಣ ಆದರೆ ಮಾತ್ರ ನಮಗೆ ಅಗತ್ಯವಾದ ಪೋಷಕಾಂಶಗಳು ಸಿಗ್ತದೆ, ನಾವು ಆರೋಗ್ಯದಿಂದ ಇರ್ತೀವಿ. ಹಾಗಾಗಿ ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ತಕ್ಕಂಥ ತರಕಾರಿಗಳು ಯಾವ್ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಇವುಗಳಲ್ಲಿ ಪ್ರಮುಖವಾಗಿ ಪಾಲಕ್ ಸೊಪ್ಪು, ಸೌತೆಕಾಯಿ, ಕ್ಯಾರೆಟು, ಬೀಟ್ರೂಟು, ಗೆಣಸು, ಬೂದುಗುಂಬಳಕಾಯಿ, ಆಲೂಗೆಡ್ಡೆ, ಟೊಮೆಟೊ, ಬ್ರಾಕೋಲಿ ಈ ಎಲ್ಲ ತರಕಾರಿಗಳನ್ನ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತದೆ, ಅಗತ್ಯವಾದ ಪೋಷಕಾಂಶಗಳು ಸಿಗ್ತದೆ, ಆರೋಗ್ಯದಿಂದ ಇರ್ತೀರ. ಪಾಲಕ್ ಸೊಪ್ಪಿನ ವಿಷಯಕ್ಕೆ ಬಂತಂದರೆ ಪಾಲಕ್ ಸೊಪ್ಪಿನಲ್ಲಿ ನಾರಿನಂಶ ಅಧಿಕವಾಗಿದೆ ಹಾಗೂ ಮೆಗ್ನೀಷಿಯಂ ಅಧಿಕವಾಗಿದೆ. ಇದು ಆಹಾರ ಸುಲಭವಾಗಿ ಜೀರ್ಣ ಮಾಡೋದು ತುಂಬಾ ಸಹಕಾರಿಯಾಗಿದೆ ಹಾಗೂ ನಮ್ಮ ಕರುಳಿನ ಸ್ನಾಯುಗಳನ್ನು ರಿಲ್ಯಾಕ್ಸ್ ಮಾಡ್ತದೆ. ಹಾಗಾಗಿ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ, ಮಲಬದ್ಧತೆ ನಿವಾರಣೆ ಆಗ್ತದೆ, ಆರೋಗ್ಯದಿಂದಿರಲು ತುಂಬಾ ಸಹಕಾರಿಯಾಗಿದೆ. ಇನ್ನು ಸೌತೆಕಾಯಿಯಲ್ಲಿ 95% ನೀರಿನಂಶ ಇದೆ, ನಾರಿನಂಶ ಇದೆ. ಹಾಗಾಗಿ ಆಹಾರ ಸುಲಭವಾಗಿ ಜೀರ್ಣ ಆಗಲು ತುಂಬಾ ಸಹಕಾರಿಯಾಗಿದೆ. ಇನ್ನು ಕ್ಯಾರೆಟಿನಲ್ಲಿ ಸಾಲ್ಯುಬಲ್ ಫೈಬರ್, ನಾರಿನಂಶ ಇದೆ. ಇದು ನಮ್ಮ ಆಹಾರ ಜೀರ್ಣವಾಗಲು ತುಂಬಾ ಸಹಕಾರಿಯಾಗಿದೆ. ಆಲೂಗೆಡ್ಡೆನಲ್ಲೂ ಅಷ್ಟೇ, ಆಲೂಗೆಡ್ಡೆನ ಯಾವುದೇ ಕಾರಣಕ್ಕೂ ನೀವು ಬೇಯಿಸ್ದಲ್ಲಿ ಉಪಯೋಗಿಸೋಕೆ ಹೋಗಬೇಡಿ. ಆಲೂಗೆಡ್ಡೆನ ನೀವು ಬೇಯಿಸಿ ಉಪಯೋಗಿಸೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಹಾಗೂ ಈ ಒಂದು ಕರುಳಿನ ಒಂದು ಸಮಸ್ಯೆಗಳು, ಯಾವುದೇ ಒಂದು ಸಮಸ್ಯೆಗಳು ನಿವಾರಣೆ ಮಾಡಲು ಇದು ತುಂಬಾ ಸಹಕಾರಿಯಾಗಿದೆ. ಇನ್ನು ಟೊಮೆಟೊದಲ್ಲಿ ನೀವು ಈ ಟೊಮೆಟೊ ಸೇವನೆ ಮಾಡೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಅದರ ಜೊತೆಗೆ ಅತಿಯಾದ ಒಂದು ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇದ್ದಂಥವರು ಆದಷ್ಟು ಈ ಟೊಮೆಟೊನ ಕಡಿಮೆ ಉಪಯೋಗಿಸಿ. ಬೂದುಗುಂಬಳಕಾಯಿನ ಜ್ಯೂಸ್ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ ಹಾಗೂ ಕರುಳಿನಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ರೂ, ಯಾವುದೇ ಒಂದು ಸಮಸ್ಯೆಗಳಿದ್ರೂ ಇದು ನಿವಾರಣೆ ಮಾಡಲು ತುಂಬಾ ಸಹಕಾರಿಯಾಗಿದೆ. ಇನ್ನು ಗೆಣಸಿನಲ್ಲೂ ಅಷ್ಟೇ ನಾರಿನಂಶ ಇದೆ. ಬ್ರಾಕೋಲಿನೂ ಅಷ್ಟೇ, ಇದು ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಇದು ಹೆಚ್ಚಿಸ್ತದೆ ಹಾಗೂ ಆರೋಗ್ಯವನ್ನು ಕಾಪಾಡೋದು ತುಂಬಾ ಸಹಕಾರಿಯಾಗಿದೆ. ನಾರಿನಂಶ ಇದೆ, ಡೈಜೆಷನ್ಗೆ ತುಂಬಾ ಸಹಕಾರಿಯಾಗಿರೋದ್ರಿಂದ ಬ್ರಾಕೋಲಿನ ನೀವು ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಹಾಗಾಗಿ ಈಗ ಹೇಳಿರ್ತಕ್ಕಂಥ ತರಕಾರಿಗಳನ್ನ ನೀವು ಪ್ರತಿನಿತ್ಯ ಒಂದೊಂದರಂತೆ ನೀವು ತರಕಾರಿಗಳನ್ನ ಅಡುಗೆಯಲ್ಲಿ, ಆಹಾರದಲ್ಲಿ ನೀವು ಉಪಯೋಗಿಸೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ, ಅಗತ್ಯವಾದ ಪೋಷಕಾಂಶಗಳು ಸಿಗ್ತದೆ, ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.